ರೈತರಿಂದ ಫಾಯ್ದೆ ಇಲ್ಲತ್ತ ಅವ್ರ ಅವ್ವನ ಹಾನಿ ಮಾಡಿ ಹೇಳ್ತಾನ ಕೇಳ್ರಿ, ಅವ್ರ ಮನಿ ದೇವ್ರ ಹಾನಿ ಮಾಡಿ ಹೇಳ್ತಾನ ಕೇಳ್ರಿ. ಅವ್ನು ಇದರಿಂದ ಫಾಯ್ದೆ ಇಲ್ಲಂದ್ರೆ ಒಂದ್ ಸರ್ಕಾರದ್ರಿ ಅವ್ರದ್ದು ತೊಗಲು ಮಟ್ಟೆ ಭಾಳ ಆಗ್ಯದವ್ರಿ. ಅವ್ರ ಅಷ್ಟು ಹಗರ್ಲೆ ಸಣ್ಣ ಕೈಲೇ ಬಾಯಿಲೆ ಕೇಳಂಗಿಲ್ಲ. ಚಬಕ ತಗೊಂಡ್ ಬಳಕ ಅವ್ರು ಕೇಳೋರ್ದ್ರು ಇನ್ನು ಮುಂದಿನ ಚಬಕದ ಹೋರಾಟ ಚಾಲು ಆದಿದ್ರಿ. ನಮ್ಮ ರೈತ ದೇಶದ ಬೆನ್ನೆಲುಬಿದ್ದಂಗೈತಿ. ಖರೆ ಸರ್ಕಾರಕ್ಕೆ ಅವ್ರದ್ದು ಕಷ್ಟ ಅನ್ನೋದು ಏನೈತಿ. ಇವತ್ತು 26 ತಾರೀಕು ನಸ್ಲಾಪುರಕ್ಕೆ ನಮ್ಮ ಸ್ಟ್ರೈಕ್ ನಡೆದೈತಿ. ನೀವು 7 ವರ್ಷ ತನಕ ನಾವು ಸುಮ್ ಕೂತೇವ್ರಲ್ಲ, ಇನ್ನೊಂದು ವರ್ಷ ಬಿ ಸುಮ್ ಕೂತೇವು. ಮತ್ತ ಅವ್ರು ನಮ್ಮ ಬಾಗಿಲಿಗೆ ಬರೋರ್ದಾರಲ್ಲ, ನಾವು ಆ ಚಪ್ಪಲ್ಗಳ ಹರಿದು ಹೋದ ನಾವು ಎಲ್ಲಿ ಹಳ್ದಾಗ ಅದ ಈ ತರಾಗ ಒಗ್ಯಂಗಿಲ್ರಿ. ಅವನ್ನೆಲ್ಲ ಗೊಳ್ಳೆ ಮಾಡಿ ಇಟ್ಟಿದೇವ್ರಿ. ಆ ಹೇಳ್ದಾಗ ಇವ್ರಿಗೆ ಹಾರ ಹಾಕ್ತೇವೆ. ಈಗ ಸದ್ಯ ನಸ್ಲಾಪುರದಾಗ ಮಾಡೋ ಕಾರಣ ಏನಂದ್ರ ರೀ, ಅಲ್ಲಿ 10ರಿಗೆ ಟೋಲ್ ನಾಕಕ್ಕೆ ಹೋಗೋದಿದ್ರೆ ಅದ್ರ ಪೂರ್ವಭಾವಿ ಸಭೆನ ಅಂತ ಅಂತೀವಿ. ಸರ್ಕಾರಕ್ಕೆ ಇನ್ನಾದ್ರೂ ಸ್ವಲ್ಪ ನಾಚಿಕ್ ಬರಬೇಕು. ನಮ್ಮ ದೇಶದ ಬೆನ್ನೆಲುಬು ರೈತ ಐತಿ. ಅವ್ರು ನೀವು ಇಷ್ಟ ಓಡ್ಸಾಡ್ಸ್ಕದಿರಿ, ಓಡ್ಸಾಡ್ಸಿ ನೀವು ಎಂದು ಸುಖದಾಗ ಇರ್ತೀರ ಅಂತ ತಿಳ್ಕೊಬೇಡ್ರಿ. ಇದ್ರೊಳಗೆ ಯಾರು ಮೀಡಿಯಾದವ್ರು ಭೀ ಮುಂದೆ ಬಂದಿಲ್ಲ. ಮೀಡಿಯಾದವ್ರು ಎಷ್ಟು ಗಂಡಸರದವರು ಎಷ್ಟು ಹೆಂಗಸರದವ್ರು ಅಂತ ಇದ್ರೊಳಗೆ ಗುರ್ತಾಗೈತಿ. ಜಿದ್ದಾಜಿದ್ದಿಲಿ ಏನು ನೀವು ಇಲೆಕ್ಷನ್ ಗೆಲ್ತಿರಲ್ಲ, ಜಿದ್ದಾಜಿದ್ದಿಲಿ ಬಂದ ಇದು ರೈತರಿಗೆ ಬೆಂಬಲ ಕೊಡೋಂಗೆ ಏನಾರು ಮಾಡಿ ತೋರಿಸಿ.